ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ಆಚೆ ಕಡೆ ಹೋಗಿ ನನಗೆ ಆ ಹಸಿರು ಮರನ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಫುಲ್ ಖುಷಿ ಆಗುತ್ತೆ. ನೋಡ್ತಾನೇ ಇರಬೇಕು ಅನಿಸುತ್ತೆ. ಫ್ರೆಶ್ ಏರ್ ಸಿಗುತ್ತೆ. ಸೊ ಆಚೆ ಕಡೆ ಬಾಗಿಲಿಗೆಲ್ಲ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟ ಮೇಲೆ ಒಳಗಡೆ ಬಂದು ಕಿಟಕಿ ತೆಗಿಬೇಕು. ನಾನು ಫಸ್ಟು ಅಡುಗೆ ಮನೆಯದು. ಸೊ ತಣ್ಣಗೆ ಗಾಳಿ ಬರುತ್ತೆ. ಸೊ ಬಂದ ಮೇಲೆ ಗ್ರೀನ್ ಟೀ ಮಾಡ್ಕೊಳ್ಳೋದು, ಕುಡಿಯೋದು. ಸೊ ಅದು ನನ್ನ ಫಸ್ಟ್ ಕೆಲಸ. ಸೊ ಗ್ರೀನ್ ಟೀ ಇಲ್ದಲೇ ಏನಂತಾರೆ, ತಲೆನೇ ಓಡೋದಿಲ್ಲ ನನಗೆ ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು. ಸೊ ರಾತ್ರಿಯೇ ಡಿಸೈಡ್ ಮಾಡಿರ್ತೀನಿ ಏನು ಮಾಡಬೇಕು ಬೆಳಗ್ಗೆ ತಿಂಡಿನ ಅಂತ ಅಂದ್ಬಿಟ್ಟು, ಸಾಂಬಾರೇನು ಅಂತ. ಇಲ್ಲಾಂದರೆ ಬೆಳಗ್ಗೆ ಎದ್ದು ಯೋಚನೆ ಮಾಡೋ ಅಷ್ಟಿಗೆ ಟೈಮ್ ಆಗೇ ಹೋಗಿರುತ್ತೆ. ಸೊ ಇವಾಗ ಗ್ರೀನ್ ಟೀಗೆ ನೀರನ್ನ ಕಾಯಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಮಂಡೇ. ಇನ್ನು ಇವತ್ತಿಂದ ಮಿಡ್ ಟರ್ಮ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ. ಇವತ್ತು ಲಿಟ್ರಸಿ ಸ್ಕಿಲ್ಸು ಅಂದರೆ ABCD. ಸೊ 9 o'clock-ಇಂದ 11 o'clock ತನಕ. ಸೊ ಅದಾದಮೇಲೆ ಮತ್ತೆ ಮನೆಗೆ ಕರ್ಕೊಂಬರೋದು. ಸೊ ಈ ವೀಕೆಲ್ಲ ಫುಲ್ ಎಕ್ಸಾಮ್ಸ್ ಇರುತ್ತೆ ಅವ್ರಿಗೆ. ಮತ್ತು ನೆಕ್ಸ್ಟ್ ವೀಕಿಂದ ರಜಾ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಇಲ್ಲ, ಅವರಿಗೆ ಮತ್ತೆ ನೆಕ್ಸ್ಟ್ ವೀಕ್ ಫುಲ್ ಕ್ಲಾಸ್ ಇರುತ್ತೆ. ಅದಾದಮೇಲೆ ರಜಾ, ದಸರಾ ರಜಾ. ಸೊ ಕೆಲವ್ರಿಗೆ ಎಕ್ಸಾಮ್ಸ್ ಆಗಿದ ತಕ್ಷಣ ರಜಾ ಕೊಡ್ತಾರೆ, ಇವ್ರಿಗೆ ಹಂಗಲ್ಲ. ಅದಾಗಿ ಮತ್ತೆ ಒಂದು ವಾರ ಸ್ಕೂಲು, ಆಮೇಲೆ ರಜಾ. ಟಿಲ್ October 12th ತನಕ ಇವರಿಗೆ ರಜಾ ಇದೆ. ಸೊ ಇನ್ನೊಂದು ವಾರ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾವು ಸುತ್ತ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಚಪಾತಿ ಮಾಡೋಣ. ಚಪಾತಿ ಮತ್ತು ಟೊಮೆಟೊ ಪಲ್ಯ. ನನ್ನ ಹಸ್ಬೆಂಡ್ಗಂತೂ ಸಖತ್ ಇಷ್ಟ ಟೊಮೆಟೊ ಪಲ್ಯ. ಸೊ ಅದಕ್ಕೆ ಮಾಡಬೇಕು. ಆಂಟಿಗೂ ಹೇಳಿದ್ದೀನಿ ಚಪಾತಿ ಬರ್ತಾರಲ್ಲ ಆಂಟಿಗೆ. ಸೊ ಆಂಟಿ ಬಂದಾದಮೇಲೆ ಚಪಾತಿ ಮಾಡಿಸಿ ಟೊಮೆಟೊ ಪಲ್ಯ. ಆ್ಯಂಡ್ ಇವತ್ತು ನಮ್ಮ ಡ್ಯಾಡಿದು ಬರ್ಡೇ. ಬಟ್ ಅವ್ರು ಸ್ವಲ್ಪ ಬ್ಯುಸಿ ಇದ್ದರು. ರಾತ್ರಿ ಕರೆದಿದ್ದೆ ಡಿನ್ನರ್ಗೆ ಬನ್ನಿ ಅಂತ. ಬಟ್ ಅವರಿಗೆ ಬೇರೆ ಕಡೆ ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು ಬರೋಕ್ಕಾಗಲ್ಲ ಅಂದರು. ಸೊ ಅದಕ್ಕೆ ಇವತ್ತು ಜಾಮೂನು ಸತ ಮಾಡಿಬಿಟ್ಟು ಮಧ್ಯಾಹ್ನ ಹೋಗಿ ಕೊಡಬೇಕು ಡ್ಯಾಡಿಗೆ. ಸೊ ಮಮ್ಮಿ ಇರಲ್ಲ. ಮಮ್ಮಿ ಇವತ್ತು ಇದಕ್ಕೆ ಹೋಗ್ತಾ ಇದ್ದಾರೆ, ಮಡಿಕೇರ ಟ್ರಿಪ್ಪು ಫ್ರೆಂಡ್ಸ್ ಜೊತೆ 3-4 ಡೇಸು. ಸೊ ಅದಕ್ಕೆ ನಾನೇನೆ ಇವತ್ತು ಜಾಮೂನ್ನ ಮಾಡಿ ಡ್ಯಾಡಿಗೆ ಕೊಡೋಣ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಮಧ್ಯಾಹ್ನದ ಮೇಲೆ ಮಾಡ್ತೀನಿ. ಇವಾಗ ಫಸ್ಟು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಾದ್ಮೇಲೆ ಬ್ರೇಕ್ಫಾಸ್ಟು ಸ್ವೀಟು ಎಲ್ಲ ಮಾಡೋಣ ಅಂತ. ಸೊ ಫಸ್ಟ್ ಗ್ರೀನ್ ಟೀ. ಇದೊಂದು 2 minutes ಟೀ ಬ್ಯಾಗ್ ಜೊತೆ ಸ್ವಲ್ಪ ಇದಾದರೆ ಆಮೇಲೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ತುಂಬ ವರ್ಷದಿಂದ ನನಗೆ ಈ ರೈನಿ ಸೀಸನ್ ಇಲ್ಲಾಂದರೆ ವಿಂಟರ್ ಸೀಸನ್, ಎಸ್ಪೆಷಲಿ ಚಳಿಗಾಲದಲ್ಲಂತೂ ತುಂಬಾ ಚಳಿ ಇರುತ್ತಲ್ವ. ನಾನೇನಾದ್ರು ಬೇಗ ಎದ್ದರೆ ನನಗೇನಾಗ್ಬಿಡುತ್ತೆ, ಬೆಳಗ್ಗೆ ಎದ್ದಿದ ತಕ್ಷಣವೇ ನೆಗಡಿ ಆಗೋಗ್ಬಿಡುತ್ತೆ. ಫುಲ್ ಮೂಗಿಂದ ನೀರು ಸುರಿತಾನೇ ಇರುತ್ತೆ. ಆಮೇಲೆ ಒಂದು 10-11 ಗಂಟೆ ಮೇಲೆ ಅದು ಸರಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ದಿನ ಅದೇ ರೀತಿ ಆಗುತ್ತೆ. ಸೊ ತುಂಬ ವರ್ಷದಿಂದ ಇದನ್ನು ಪ್ರಾಬ್ಲಮ್ನ ಫೇಸ್ ಮಾಡ್ತಾನೇ ಬಂದಿದ್ದೀನಿ. ಬಟ್ ನಾನು ಒಂದೇ ಸಲ ಡಾಕ್ಟ್ರ್ ಹತ್ರನೂ ತೋರಿಸಿಲ್ಲ ಇದೇನಕ್ಕಾಯಿತು ಅಂತ. ಫ್ರೆಂಡ್ಸ್, ನಾನಂತೂ ಮಕ್ಕಳಿಗೆ ಬಾಕಿಯಂತೆ ಹೋಮ್ವರ್ಕ್ ಬರೆಸ್ತೀನಿ ಮತ್ತು ರೈಮ್ಸ್ ಏನಾದ್ರು ಇದ್ದರೆ ಹೇಳ್ಕೊಡ್ತೀನಿ. ಬಟ್ ಎಕ್ಸಾಮ್ ಟೈಮಲ್ಲಂತೂ ಸ್ನಾನ ಮಾಡಿಸ್ಬೇಕಾದ್ರೂ ಕೇಳ್ತೀನಿ, ಈ ಥರ ಕುತ್ಕೊಂಡಾಗ ಕೇಳ್ತೀನಿ, ಡ್ರೆಸ್ ಹಾಕ್ತಾ ಇರ್ಬೇಕಾದ್ರೆ, ಊಟ ತಿನ್ನಿಸ್ತಾ ಇರ್ಬೇಕಾದ್ರೂ ಕೇಳ್ತಾನೆ ಇರ್ತೀನಿ. ಸೊ ಅವರು ಅಮ್ಮ ಎಷ್ಟು ಸತಿ ಕೇಳ್ತೀಯಾ ಅಂತ ಹೇಳ್ತಾನೆ ಇರ್ತಾರೆ.
ಬ್ಯಾಗು ಇಲ್ಲ ಒಂದೇ ಬಾಟಲ್ ಬೇಗ ಬಂದ್ಬಿಡ್ತೀಯ ಮನೆಗೆ ಎಕ್ಸಾಮ್ ಈ ಮಕ್ಕಳು ದೊಡ್ಡವ್ರಾಗ್ತಾ ಆಗ್ತಾ ಅವರಿಗೆ ಕ್ವಶನ್ಸ್ಗೆ ಆನ್ಸರ್ನ ನಾವು ಮಾಡಿ ಮಾಡಿ ನಿಜವಾಗ್ಲೂ ಸಾಕಾಗಿ ಹೋಗ್ಬಿಡುತ್ತೆ. ಅದ್ಯಾಕೆ ಹಿಂಗೆ ಇದ್ಯಾಕೆ ಹಾಗೆ ಕೇಳ್ತಾನೇ ಇರ್ತಾರೆ. ನಿಮ್ಮ ಮನೆಗಳಲ್ಲೂ ಹಿಂಗೇನಾ ನಿಮ್ಮ ಮಕ್ಕಳು? ನೋಡು ನಾನು ಅದಕ್ಕೆ ನಾನು ಹೇಳೋದು ಸುಮ್ಮನೆ ಇರು. ಹಾಂ ಆಯಿತು ಬನ್ನಿ. ಚಿನಿ ಓದ್ಕೊಂಡಿದ್ಯಾ? ಇಲ್ಲಿ ತಿರುಗು. ಓದ್ಕೊಂಡಿದ್ಯಾ ಚಿನಿ? ABCD ನೀಟಾಗಿ ಬರಿಬೇಕು. ಓಕೆ, ಆಲ್ ದಿ ಬೆಸ್ಟ್. ಫೈನಲಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಆಯಿತು. ಸೊ ಅವ್ರಿಗೆ ಎಕ್ಸಾಮ್ ಇರೋದ್ರಿಂದ ಬರೀ 2 hours ಅಷ್ಟೇ ಇರುತ್ತೆ. ಸೊ ಮತ್ತೆ 11 o'clock ಆದಮೇಲೆ ವಾಪಸ್ಸು. ಸೊ ನಮ್ಮದು ಕೆಲಸ ಎಲ್ಲ ಮುಗಿಸೋ ಅಷ್ಟಿಗೆ ಮಕ್ಕಳು ಬಂದೇ ಬಿಡ್ತಾರೆ. ಯೂಶ್ವಲಿ ನಾನು ಬೇಗ ಇದ್ದರೆ ತಿಂಡಿಗೆ ಏನೇನು ಬೇಕೋ ತರಕಾರಿ ಅದನ್ನೆಲ್ಲ ಹೆಚ್ಚಿಟ್ಕೊಂಡಿರ್ತೀನಿ. ಕೆಲವೊಂದು ಸತಿ ಲೇಟಾಗಿ ಎದ್ದಾಗ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಹೆಚ್ಚೋದು ಮಾಡೋದು ಎಲ್ಲ ಮಾಡ್ತಾಯಿರ್ತೀನಿ. ಸೊ ಹೆಚ್ಚೋದೇ ಮಾಡ್ತಾ ಕೂತ್ಕೊಂಡ್ರೆ ಅವ್ರಿಗೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಫಸ್ಟು ಅವ್ರದ್ದು ಕೆಲಸ ಎಲ್ಲ ಮುಗಿಸಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋದು. ಯೂಶ್ವಲಿ ನಾವು ತಿನ್ನೋದು ಲೇಟೇ, ಅರೌಂಡ್ 10 o'clock 10:30 ಆಗುತ್ತೆ. ವಿತಿನ್ 1-1.5 ಗಂಟೆ ಅಷ್ಟಿಗೆ ಬ್ರೇಕ್ಫಾಸ್ಟು ಮತ್ತು ಸಾಂಬಾರು ಏನಾದ್ರು ಮಾಡೋದಿದ್ರೆ ಮಾಡಿ ಮುಗಿಸ್ಬಿಟ್ಟು ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ತೀನಿ. ಮತ್ತು ಮಧ್ಯಾಹ್ನ ಅನ್ನಕ್ಕೆ ಇಟ್ಕೊತೀನಿ. ಸೊ ನಾನು ಮಧ್ಯಾಹ್ನಕ್ಕೆ ಅಂತ ಸಾಂಬಾರನ್ನ ಏನು ಪ್ರಿಪೇರ್ ಮಾಡೋದಿಲ್ಲ. ತಿಂಡಿ ಮಾಡಬೇಕಂದ್ರೆ ಆವಾಗಲೇ ಸಾಂಬಾರು ಪ್ರಿಪೇರ್ ಮಾಡ್ತೀನಿ. ಸೊ ಟೊಮೆಟೊ ಪಲ್ಯಗೆ ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 4-5 ತೊಗೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿನೂ ಟೊಮೆಟೊ ಪಲ್ಯಗೆ ಹಾಕ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸಾಂಬಾರು ಕ್ಯಾರೆಟು, ಬೀನ್ಸ್ ಇತ್ತು, ಮತ್ತು ಗೋರಿಕಾಯಿ ಇಲ್ಲ ಜವಳಿಕಾಯಿ ಅಂತಲೂ ಕರೀತಾರೆ. ಸೊ ಅದನ್ನು ಮಾಡ್ತಾಯಿದ್ದೆ. ನಾನು ಯಾವ ರೀತಿ ಟೊಮೆಟೊ ಪಲ್ಯ ಮಾಡ್ತೀನಿ ಅಂತ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಕಡಲೆಬೇಳೆ. ಸೊ ನಾನು ಪ್ರತಿಯೊಂದು ಒಗ್ಗರಣೆಗೂ ಕಡಲೆಬೇಳೆ ಹಾಕ್ತೀನಿ, ಯಾಕೆಂದರೆ ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಟೊಮೆಟೊ ಪಲ್ಯ ಅಂತಾರೆ. ನಮ್ಮ ಕಡೆ ನಾವು ಆ್ಯಕ್ಚುಲಿ ಇದನ್ನು ಟೊಮೆಟೊ ಗೊಜ್ಜು ಅಂತ ಕರಿತೀವಿ. ಚಪಾತಿಗಂತೂ ಒಂದು ಒಳ್ಳೆ ಕಾಂಬಿನೇಷನು ಈ ಟೊಮೆಟೊ ಪಲ್ಯ. ನನ್ನ ಹಸ್ಬೆಂಡ್ಗೆ ಚಪಾತಿಗೆ ಏನು ಮಾಡೋಣ ಪಲ್ಯ ಅಂತ ಕೇಳಿದರೆ ಅವರು ಹೇಳೋದೇ ಟೊಮೆಟೊ ಪಲ್ಯ ಮಾಡು ಚೆನ್ನಾಗಿರುತ್ತೆ ಅಂತ. ಸೊ ಅಕಸ್ಮಾತ್ ನಾನು ಏನಾದ್ರು ಊರಿಗೆ ಹೋಯಿತು ಅಂದರೆ ಅವರು ಫಸ್ಟು ಮಾಡೋದೇ ಅನ್ನಕ್ಕೆ ಟೊಮೆಟೊ ಪಲ್ಯ ಅಥವಾ ಟೊಮೆಟೊ ಗೊಜ್ಜು ಚೆನ್ನಾಗಿರುತ್ತೆ. ಅನ್ನಕ್ಕೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಟೊಮೆಟೊ ಗೊಜ್ಜು ಹಾಕ್ಕೊಂಡು ತಿಂದ್ರಂತೂ. ಸೊ ಒಗ್ಗರಣೆನೂ ಆಗ್ತಾಯಿತ್ತು, ಕಡಲೆಬೇಳೆನೂ ರೋಸ್ಟಾಗಿ ಫ್ರೈ ಆಗಿತ್ತು. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಮತ್ತು ಉಪ್ಪು ಹಾಕಿದ್ದೀನಿ, ಯಾಕೆಂದರೆ ಈರುಳ್ಳಿ ಬೇಗ ಬೇಯಲಿ ಅಂತ. ಸೊ ಈರುಳ್ಳಿ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಸೊ ಈ ಕಡೆ ಒಗ್ಗರಣೆ ಆಗ್ತಾಯಿತ್ತು ಮತ್ತು ಸಾಂಬಾರಿಗೆಲ್ಲ ರೆಡಿ ಮಾಡೋಣ ಅಂತ ಕುಕ್ಕರ್ಗೆ ಹೆಚ್ಚಿರೋ ತರಕಾರಿ, ಈರುಳ್ಳಿ ಮತ್ತು ತೊಗರಿಬೇಳೆನೂ ವಾಶ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿನ ರುಬ್ಬಕ್ಕೆ ಅಂತ ತೆಗೆದಿಟ್ಕೊಂಡಿದ್ದೀನಿ. ನಮ್ಮ ಕಡೆ ಮಮ್ಮಿ, ನಮ್ಮ ಅತ್ತೆ ಎಲ್ಲರೂ ಈರುಳ್ಳಿನ ರುಬ್ಬಕ್ಕೂ ಹಾಕ್ತಾರೆ. ಸೊ ಇವಾಗ ಕುಕ್ಕರ್ನ ಇಟ್ಟು ಈ ಕಡೆ ಒಗ್ಗರಣೆನೂ ನೋಡ್ತಾ ಇದ್ದೆ. ಸೊ ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಬಂದಾಯಿತು. ಇವಾಗ ಟೊಮೆಟೊನ ಹಾಕ್ತಾಯಿದ್ದೀನಿ. ಸೊ ಟೊಮೆಟೊ ಹಾಕಾದ್ಮೇಲೆ ಸ್ವಲ್ಪ ನೀರು ಹಾಕ್ತೀನಿ ಬೇಯೋಕ್ಕೆ ಅಂತ. ಸೊ ಚೆನ್ನಾಗಿ ಬೇಯಲಿ ಅಂತ. ಸೊ ಇವಾಗ ಈ ಕಡೆ ಮಿಕ್ಸಿಗೆ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಹೆಚ್ಚಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದಕ್ಕೇ 1 ಸ್ಪೂನು ಅಥವಾ 1.5 ಸ್ಪೂನು ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ಸಾಂಬಾರು ಪುಡಿನೂ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಬಟ್ ಮನೇಲಿ ಖಾಲಿಯಾಗಿತ್ತು ಅದಕ್ಕೆ ಹಾಕಿತ್ತಿಲ್ಲ.
ಒಂದು 1/4 ಸ್ಪೂನು ಹುರ್ಗಡ್ಲೆ ಹಾಕಿದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಗಟ್ಟಿಯಾಗಿ ಸಾಂಬಾರು ಬರುತ್ತೆ ಅಂತ. ಈ ಕಡೆ ಟೊಮೆಟೊ ಕೂಡ ಬೆಂದಿತ್ತು. ಸೊ ನೀರು ಸತ ಆ್ಯಡ್ ಮಾಡಬೇಕಾಗತ್ತೆ, ಏಕೆಂದರೆ ಬೆಂದಿರುತ್ತಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೇ ಖಾರದ ಪುಡಿ, ಸಾಂಬಾರು ಪುಡಿ, ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನೆಕ್ಸ್ಟು ಸ್ಮ್ಯಾಶರಲ್ಲಿ ಟೊಮೆಟೊ ಎಲ್ಲ ಬೆಂದಿತ್ತಲ್ಲ, ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಿದೆ. ಆಂಟಿ ಕೂಡ ಬಂದಿದ್ದರು. ಸೊ ಚಪಾತಿ ಎಲ್ಲ ಮಾಡಾಯಿತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಆದಮೇಲೆ ಬೆಡ್ಡಿಂಗ್ನ ಮಾಡ್ತಾಯಿದ್ದೆ. ಸೊ ನಾನು ಹಿಂದಿನ ವ್ಲಾಗ್ಸಲ್ಲಿ ತೋರಿಸಿದ್ದೆ ನಾನು ಈ ಬೆಡ್ ಸ್ಪ್ರೆಡ್ಡು ಮೀಶೋದಲ್ಲಿ ತೊಗೊಂಡಿದ್ದು ಅಂತ. ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿತ್ತು. 2 ಸತಿ ಒಗ್ದಿದ್ದೀವಿ. ಕಲರ್ ಮಾತ್ರ ಏನು ಫೇಡ್ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಸೊ ಬೆಡ್ಡಿಂಗೆಲ್ಲ ಮಾಡಾದಮೇಲೆ ಕುಕ್ಕರ್ ಕೂಗಿತ್ತಲ್ಲ, ಪ್ರೆಷರ್ ಇಳಿದಿತ್ತು. ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ನೀರೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮೇಲ್ಗಡೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಯಿತು. ಸೊ ಮಕ್ಕಳು ಬರೋಷ್ಟಿಗೆ ಬ್ರೇಕ್ಫಾಸ್ಟು ಸಾಂಬಾರು ಎಲ್ಲವೂ ಆಯಿತು. ಕುಕ್ಕರಲ್ಲೇ ಸಾಂಬಾರನಿಗೆ ರೆಡಿ ಮಾಡಿ ಕುದ್ದೆಲ್ಲ ಆದಮೇಲೆ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಕೆಲವೊಂದು ಸತಿ ನನಗೆ ಏನಾಗುತ್ತೆ ಅಂದರೆ ಪಾತ್ರೆ ನಾನೇ ತೊಳೆಯೋದ್ರಿಂದ ಅಡುಗೆ ಮಾಡಬೇಕಂದ್ರೆ ಪಾತ್ರೆಗಳನ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಅಡುಗೆ ಕೆಲಸಗಳ್ನೆಲ್ಲ ಮಾಡ್ತೀನಿ. ಯಾಕೆಂದರೆ ತೊಳಿಬೇಕಂದ್ರೆ ಅಷ್ಟು ಪಾತ್ರೆಗಳಿರುತ್ತೆ, ಯಪ್ಪ ತೊಳಿಬೇಕಾ ಅಂತ ಅನಿಸ್ಬಿಡುತ್ತೆ. ನಾವು ಎಷ್ಟೇ ಕಡಿಮೆ ಪಾತ್ರೆಗಳ್ನ ಯೂಸ್ ಮಾಡಿ ಅಡುಗೆ ಮಾಡ್ತೀವೋ ಆದ್ರೂ ಒಂದು ಟಬ್ ಪಾತ್ರೆ ಇದ್ದೇ ಇರುತ್ತೆ. ಎಷ್ಟು ಪಾತ್ರೆ ನಾವು ಯೂಸ್ ಮಾಡ್ತೀವಿ ಬೆಳಗಿನ ಸಾಯಂಕಾಲ ತನಕ ಅಂತ ಗೊತ್ತೇ ಆಗೋದಿಲ್ಲ. ಸಾಂಬಾರಿಗೆ ಸ್ವಲ್ಪ ನೀರೆಲ್ಲ ಆ್ಯಡ್ ಮಾಡಾದಮೇಲೆ ಇವಾಗ ಕುದಿಯೋಕ್ಕೆ ಇಟ್ಟಿದ್ದೀನಿ. ಮತ್ತು ಉಪ್ಪು ನಾವು ಕಲ್ಲುಪ್ಪೆ ಯೂಸ್ ಮಾಡೋದು ಸಾಂಬಾರಿಗೆಲ್ಲ, ಪಲ್ಯಕ್ಕಾದರೆ ಪುಡಿ ಉಪ್ಪನ್ನ ಯೂಸ್ ಮಾಡ್ತೀನಿ. ಸೊ ಈ ಕಡೆ ಒಗ್ಗರಣೆನೂ ಸತ ಇಟ್ಟಿದ್ದೀನಿ. ಎಣ್ಣೆ, ಸಾಸಿವೆ. ಸೊ ಸಾಸಿವೆ ಚಟ್ಪಟ್ ಅನ್ನತ್ತಲ್ಲ, ಅದು ಕೇಳೋಕ್ಕೆ ಚಂದ ಆ ಶಬ್ದನ. ಸೊ ಫ್ರೆಂಡ್ಸ್, ಸಾಂಬಾರೆಲ್ಲ ಆಯಿತು, ತಿಂಡಿನೂ ಆಯಿತು. ಇವಾಗ ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಕ್ಕಳು ಬಿಡೋ ಟೈಮು ಕೂಡ ಆಗೋಯ್ತು. ಬೆಳಿಗ್ಗೆ ಹೊತ್ತು ಹೆಂಗೆ ಟೈಮ್ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ. ಸೊ ಏಲಕ್ಕಿನ ಚುಚ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಜಾಮೂನೆಲ್ಲ ಕಲಿಸ್ಬಿಟ್ಟು ಉಂಡೆ ಮಾಡಿ ಕರೆದ್ಬಿಟ್ಟು, ಇವಾಗ ಟೈಮ್ ಆಯ್ತಲ್ವ 11 o'clock. ಮಕ್ಕಳನ್ನು ಹೋಗಿ ಕರ್ಕೊಂಡು ಬರಬೇಕು. ಹೇಗೆ ಮಾಡಿದಾರೋ ಗೊತ್ತಿಲ್ಲ. ಸೊ ರಿಸಲ್ಟ್ ಬಂದಾಗಲೇ ಗೊತ್ತಾಗೋದು ಯಾವ ಥರ ಮಾಡಿದ್ದಾರೆ ಅಂತ. ಸೊ ಇವಾಗ ಹೋಗಿ ಕರ್ಕೊಂಡು ಬರ್ತೀವಿ, ಆಮೇಲೆ ಜಾಮೂನ್ ಮಾಡ್ತೀವಿ. ಬರುತ್ತೆ, ಫೋನ್ ಮಾಡೋಣ ನೋಡು. ಸೊ ನನ್ನ ಮಕ್ಕಳಿಗೆ ಚಪಾತಿಗೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ಟೊಮೆಟೊ ಪಲ್ಯನ ಹಚ್ಚಿ ಕೊಡ್ತೀನಿ. ತಗೊಂಬನ್ನಿ, ತಿನ್ನು. ತಿನ್ಬಿಟ್ಟು ಆಮೇಲೆ ಬಾಳೆಹಣ್ಣು ತಿನ್ಬೇಕು. ಸೊ ಮಕ್ಕಳು ಬಂದರೆ ಅವರಿಗೆ ಯೂನಿಫಾರ್ಮ್ ಚೇಂಜ್ ಮಾಡು, ಕೈಕಾಲು ಮುಖ ತೊಳೆದು ಅವ್ರಿಗೆ ತಿನ್ನೋಕ್ಕೂ ಕೊಟ್ಟಾಯಿತು. ಇವಾಗ ಪಾತ್ರೆಗಳೆಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ತೊಳಿತಾ ಇದ್ದೆ. ನೆಕ್ಸ್ಟು ಜಾಮೂನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಜಾಮೂನ್ ಮಿಕ್ಸ್ನೆಲ್ಲ ಕಲಸಿ ಉಂಡೆನ ಮಾಡ್ತಾಯಿದ್ದೆ. ನಾನು ಜಾಮೂನ್ ಮಾಡೋದು ಅಂದರೆ MTR ಜಾಮೂನ್ ಮಿಕ್ಸೇ ತರೋದು ಯೂಶ್ವಲಿ. ಅದರಲ್ಲೇ ನನಗೆ ಚೆನ್ನಾಗಿ ಆಗುತ್ತೆ ಅಂತ ಅನಿಸುತ್ತೆ. ಬೇರೆ ಬ್ರ್ಯಾಂಡ್ ಸತ ಇದೆ, ನನಗೆ ಫಸ್ಟಿಂದ ಇದೆ ಅಭ್ಯಾಸ ಆಗಿರೋದ್ರಿಂದ ಇದನ್ನೇ ಯೂಸ್ ಮಾಡ್ತೀನಿ. ನೀಟಾಗಿ ಮಾಡಬೇಕು ಉಂಡೆ. ತೋರಿಸಿ ನಿಮ್ಮ ಉಂಡೆ ಹೆಂಗಿದೆ.
ಸೂಪರ್. ಸೊ 3 ಜನನು ಸೇರ್ಕೊಂಡು ಜಾಮೂನ್ ಉಂಡೆ ಮಾಡಿದೀವಿ. ಇವಾಗ ಇದನ್ನ ಕರಿಬೇಕು. ಓಕೆನಾ? ಕರಿಯಕ್ಕನಾ? ಹಂಗ ಹಾಕ್ಬಾರ್ದು ನಿಧಿ ಸಿರಿ. ನಾನು ಹಾಕ್ತೀನಿ ಸುಮ್ಮನೆ. ನೀನು ಹೋಗಿ ಬೇಡ. ಫೈನಲಿ ಜಾಮೂನ್ ಎಲ್ಲ ಕರೆದು ಪಾಕಕ್ಕೆಲ್ಲ ಹಾಕಾಯಿತು. ಸೊ ಇವಾಗ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ, ಶೆಲ್ಫ್ ಎಲ್ಲ. ಸೊ ಟೋಟಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಅಡುಗೆ ಮನೆ ಶೆಲ್ಫ್ನ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಜೋಡಿಸ್ಬಿಡ್ತೀನಿ. ಸೊ ಬಟ್ಟೆಗಳು ಎಲ್ಲ ಒಣಗಿತ್ತು. ಸೊ ಎಲ್ಲ ಮರ್ಚಿಡೋಣ ಅಂತ ತೆಗಿತಾ ಇದ್ದೆ. ಸೊ ಮಕ್ಕಳಿಗೆ ನೆಕ್ಸ್ಟ್ ನಾಳೆದು ಏನು ಎಕ್ಸಾಮ್ ಇದೆಯೋ ಅದನ್ನು ಸಹ ಹೇಳ್ಕೊಡ್ಬೇಕಾಗತ್ತೆ. ಸೊ ಫಸ್ಟು ಸ್ನಾನ ಮುಗಿಸ್ಕೊಂಡು ಆಮೇಲೆ ಅವ್ರಿಗೆ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು. ಸ್ನಾನ ಎಲ್ಲ ಆದಮೇಲೆ ನಾನು ಮುಖಕ್ಕೆ ಯಾವುದೇ ರೀತಿ ಕ್ರೀಮ್ ಎಲ್ಲ ಅಪ್ಲೈನೇ ಮಾಡೋದೇ ಇಲ್ಲ. ನನಗೆ ಅದು ಅಭ್ಯಾಸನೇ ಇಲ್ಲ. ಜಸ್ಟ್ ತುಟಿಗಷ್ಟೇ ವ್ಯಾಸ್ಲೈನ ಹಚ್ಕೊತೀನಿ. ಆಚೆ ಹೋದಾಗಷ್ಟೇ ಕ್ರೀಮೆಲ್ಲ ಅಪ್ಲೈ ಮಾಡ್ಕೊಳ್ಳೋದು. ಸೊ ತಲೆ ಎಲ್ಲ ಬಾಚ್ಕೊತಾ ಇದ್ದೆ. ಮಕ್ಕಳು ಸತ ಆಟಾಡ್ತಾಯಿದ್ರು ನಮ್ಮ ಓನರ್ ಮೊಮ್ಮಗಳ ಜೊತೆ. ಎಕ್ಸಾಮ್ ಇದೆ, ಕುತ್ಕೊಂಡು ಓದಿ ಅಂದರೆ ಅವರು ಮಾತು ಕೇಳ್ತಾರ? ನಿಜವಾಗ್ಲೂ ಇನ್ನೂ ಜಾಸ್ತಿ ಹಠ ಮಾಡ್ತಾರೆ. ಅದಕ್ಕೆ ಅವರಿಗೆ ಎಷ್ಟು ಸಾಕಾದಷ್ಟು ಆಟ ಆಡಲಿ, ಆಮೇಲೆ ಕೂರಿಸ್ಕೊಂಡು ಓದಿಸಿದ್ರಾಯ್ತು ಅಂತ. ಏಕೆಂದರೆ ಅವರು ಕೂರಿಸ್ಕೊಂಡು ಹಿಂಸೆ ಮೇಲೆ ಓದಿಸಿದ್ರೆ ನಿಜವಾಗ್ಲೂ ಕಾನ್ಸಂಟ್ರೇಷನ್ ಆಗಲಿ ಏನೂ ಮಾಡೋದಿಲ್ಲ, ಅಳ್ತಾರೆ. ಅದಕ್ಕೆ ಅವ್ರಿಗೆ ಸಮಾಧಾನ ಆಗೋಷ್ಟು ಆಟ ಆಡಲಿ, ಆಮೇಲೆ ಕೂರಿಸ್ಕೊಂಡು ಓದಿಸಿದ್ರಾಯ್ತು ಅಂತ ಸುಮ್ಮನಾದೆ. ಸೊ ಟೈಮು ಕೂಡ ಆಗಿತ್ತು ಊಟಕ್ಕೆ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಡೋಣ ಅಂತ ಅಕ್ಕಿ ಎಲ್ಲ ತೊಳೆದು ಕುಕ್ಕರ್ನ ಇಡೋಣ ಅಂತ. ಸೊ ಊಟ ಎಲ್ಲ ಆದಮೇಲೆ ಮಮ್ಮಿ ಮನೆಗೆ ಹೋದೆ. ಯಾಕೆಂದರೆ ಡ್ಯಾಡಿದ ಬರ್ಡೇ ಇತ್ತಲ್ಲ. ಸೊ ಜಾಮೂನೆಲ್ಲ ತಗೊಂಡು ಹೋದ್ವಿ ನಾವು. ತಿನ್ಸಲ್ವಾ? ತಿನ್ಸು. ಹ್ಯಾಪಿ ಬರ್ಡೇ ತಾತನ್. ಥ್ಯಾಂಕ್ ಯು. ಬರೇ ಸಿರಿ. ಹ್ಯಾಪಿ ಬರ್ಡೇ ರೆಡಿ. ಸಿರಿ ತಿನ್ಸು ತಾತಂಗೆ. ತಗೋ ತಾತಂಗೆ ತಿನ್ಸು. ಕೇಕ್ ಕೊಡಲ್ಲ ಅಷ್ಟೇ. ಓಕೆನಾ? ಓಕೆ. ನಮ್ಮ ಡ್ಯಾಡಿಗೆ ಒಬ್ಬರಿಂದೇ ಒಬ್ಬರು ತಿನ್ನಿಸ್ತಾನೆ ಇದ್ವಿ. ಅವ್ರಿಗೆ ಕಚ್ಚಿ ನುಂಗಷ್ಟು ಟೈಮೇ ಕೊಡ್ತಾ ಇದ್ದಿಲ್ಲ ನಾವು. ಸೊ ಅದನ್ನು ಆಮೇಲೆ ಹೇಳ್ತಾ ಇದ್ರು ಅವರು.